ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಂತ ಕೆಲಸ ಮಾಡ್ಕೊಂಡೆ ಶಕುಂತಲಾ. ಆ ಪಾಸ್ಪೋರ್ಟ್ ತಕೊಂಡು ಹಿಡದೇ ಇದ್ದಿದ್ರೆ ಆ ದೇವ್ರೇ ನಿನ್ ಕೆಲಸ ಮಾಡ್ಬಿಡ್ತಾ ಇದ್ದ. ರಿಸ್ಕೇ ಆಗ್ತಿರ್ಲಿಲ್ಲ. ಸುಮ್ಮನೆ ಇರ್ಬೇಕಾಗಿತ್ತು. ನನ್ನ ಬುದ್ಧಿ ಕಷ್ಟ. ಗೌತಮ್ ಜೊತೆ ಆ ಇನ್ನೊಬ್ಬ ಶತ್ರು ಆನಂದ್ ಅವನು ಹೋಗ್ಬಿಡ್ತಾ ಇದ್ದ. ರೂಟೇ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ನನ್ನ ಅದೃಷ್ಟಕ್ಕೆ ನಾನೇ ಕಲ್ಲು ಹಾಕೊಂಡಾಗಾಯ್ತು. ನನ್ನ ಟೈಮೇ ಸರಿ ಇಲ್ಲ. ಏನ್ ಮಾಡೋದು? ದೇವ್ರೆ, ನಾನು ನನ್ನ ಆಯಸ್ಸಲ್ಲಿ ಎಷ್ಟು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ನೀನ್ ಮೆಚ್ಚೋ ತರ ಬದುಕಿದಿನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವತ್ತು ನೀನು ನನ್ನ ಪ್ರಾರ್ಥನೆಗೆ ಹೋಗೊಟ್ಟಿದೀಯ. ನನ್ನ ಮಗನ್ನ ಯಾವತ್ತೂ ಚೆನ್ನಾಗಿಡು ಅನ್ನೋ ನನ್ನ ಕೋರಿಕೆನ ಈಡೇರಿಸಿದೀಯ. ನಾನು ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಈಗ ಕಾಪಾಡ್ದ ಹಾಗೆ ಇನ್ ಮುಂದೇನು ಅವನನ್ನ ಎಲ್ಲಾ ಸಂಕಷ್ಟದಿಂದ ಪಾರು ಮಾಡೋ ಜವಾಬ್ದಾರಿ ನಿಂದು. ನನ್ನ ಮಗನಿಗೆ ಅವನ ಕುಟುಂಬಕ್ಕೆ ಏನೂ ಆಗದೆ ಇರೋ ಥರ ನೋಡ್ಕೊಳಪ್ಪ. ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಏ ಭಾಗ್ಯ, ಏನು ಜೋರಾಗಿ ಪೂಜೆ ಮಾಡಿದ್ಯಾ? ನಿನ್ನ ಮಗನ್ನ ಆ ದೇವರು ಬಚಾವ್ ಮಾಡ್ದ ಅಂತ ಥ್ಯಾಂಕ್ ಯು ಹೇಳ್ತಾ ಇದೆಯಾ? ಇವತ್ತೇನೋ ಬಚಾವಾಗಿದ್ದಾನೆ. ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ತುಂಬ ಖುಷಿ ಪಡಬೇಡ. ನಿನ್ನ ಮಗನ ಸಾವು ನನ್ನ ಕೈಯಲ್ಲೇ ಅಂತ ಅವನ ಹಣೆ ಮೇಲೆ ಬರೆದ್ಬಿಟ್ಟಿದೆ. ಅದನ್ನ ಯಾರಿಂದಲೂ ತಪ್ಸಕ್ಕಾಗೋದಿಲ್ಲ. ನನ್ನ ಕೈಯಲ್ಲೇ ಅವನ ಸಾವು. ನೆನಪಿರ್ಲಿ. ಏನು ಆನಂದಿದು? ಮುಂಚೆ ಆಗಿರೋ ಶಾಕಿಂದಾನೇ ನಾನು ಇನ್ನೂ ಆಚೆ ಬರೋಕ್ಕಾಗ್ತಿಲ್ಲ. ಅದನ್ನೇ ಮರೆಯೋಕ್ಕಾಗ್ತಿಲ್ಲ. ಹಿಂಗೆ ಮತ್ತೆ ಅದೇ ಥರ ಆಗ್ತಿದೆಯಲ್ಲ. ಆನಂದ್, ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಜುಮ್ಮ ಅನ್ಸುತ್ತೆ. ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಚಿನ್ನ, ಸಮಾಧಾನ ಮಾಡ್ಕೊ. ಏನೋ ವಿಷಯಗಳಿಗೆ ಆ ಥರ ಆಗೋಯ್ತು ನೋಡು. ಆಗಾಗ ಇದನ್ನ ನೆನಪು ಮಾಡ್ಕೊಳಕ್ ಹೋಗ್ಬೇಡ, ಬಿಟ್ಟಾಕು. ನೆನಪು ಮಾಡ್ಕೋಬೇಡ ಅಂದರೆ ಹೇಗೆ ಆನಂದ್? ಅದು ಸಣ್ಣ ವಿಷಯನಾ? ಒಂದು ವೇಳೆ ನಿನಗೂ ಡುಮ್ಮನ್ಗೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಕತೆ ಏನು, ನಮ್ಮ ಗತಿ ಏನು? ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಮನಸ್ಸೆಲ್ಲ ಒದ್ದಾಡೋಗುತ್ತೆ. ತುಂಬಾ ಕಷ್ಟ ಆಗುತ್ತೆ ಆನಂದ್. ಚಿನ್ನ, ಈಗ ನನ್ಗೆ ಏನು ಆಗಿಲ್ವಲ್ಲ, ಬಿಟ್ಟಾಕೋ. ನೋಡು, ಆಗೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮನಸ್ಸು ಕೆಡುತ್ತೆ, ತಲೆ ಕೆಡುತ್ತೆ. ಅದರಿಂದ ಬೇರೆ ಏನು ಪ್ರಯೋಜನ ಆಗೋದಿಲ್ಲ. ಇನ್ಫ್ಯಾಕ್ಟ್ ನನಗೂ ಆ ನೋವಿದೆ. ನಾನು ಆ ಶಾಕಿಂದ ಆಚೆ ಬರಕ್ ಆಗ್ತಿಲ್ಲ. ಹಾಗಂತ ಅಲ್ಲೇ ಇರಕ್ಕಾಗಲ್ವಲ್ಲ, ಅದರಿಂದ ಆಚೆ ಬರಲೇಬೇಕು ತಾನೆ. ಆದ್ರೂ ಹೀಗೆಲ್ಲ ಆದಾಗ ಭಯ ಆಗ್ತಾ ಇರುತ್ತೆ ಆನಂದ್. ಯಾವಾಗ ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಿರುತ್ತೆ. ನೀನ್ ಮನೆಯಿಂದ ಆಚೆ ಹೋಗಿ ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಜೀವದಲ್ಲಿ ಜೀವ ಇರಲ್ಲ. ಎಷ್ಟೇ ಬೇಡ ಅಂದ್ರೂ ಕೆಟ್ಟ ಆಲೋಚನೆಗಳೇ ಬರ್ತಿರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಎಂತ ದೊಡ್ಡ ಅನಾಹುತ ಆಗ್ಬಿಡ್ತಿತ್ತು. ಪ್ಲೀಸ್ ಆನಂದ್, ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ಸಮಾಧಾನ ಮಾಡ್ಕೋ. ನೋಡು, ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ನೀನ್ ಕೊನೆವರೆಗೂ ನಮ್ ಜೊತೆನೆ ಇರ್ಬೇಕು. ಎಲ್ಲಿ ಹೋಗ್ತೀನಿ ನಾನು? ಇಲ್ಲ, ಈಗ ಆಗ್ತಿರೋದೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ. ನಮ್ ಟೈಮೇ ಸರಿ ಇಲ್ವೇನೋ ಅಂತ ಅನ್ನಿಸ್ತಿದೆ. ನೀನೆಲ್ಲೂ ಆಚೆ ಹೋಗ್ಬೇಡ ಪ್ಲೀಸ್. ಎಲ್ಲೂ ಹೋಗ್ಬೇಡ. ಸಮಾಧಾನ ಮಾಡ್ಕೋ. ಬಿಸಿ ಇದ್ದೀರಾ? ಇಲ್ಲ, ಪರವಾಗಿಲ್ಲ, ಹೇಳಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಅದು ನೀವು ಮಾಡ್ತಿರೋದು ನಿಮ್ಗೆ ಸರಿ ಅಂತ ಅನಿಸ್ತಿದ್ಯಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸುಧಾ ಮತ್ತೆ ಸೃಜನ್ ಅವ್ರ ಬಗ್ಗೆ. ಅವ್ರ ಬಗ್ಗೆನಾ? ಏನಾಯ್ತು? ನೋಡಿ,
ನಾನು ಅವ್ರ ಹೆಸರು ಹೇಳಿದ್ರು ನಿಮ್ಗೆ ಆ ಯೋಚನೆ ಬಂದಿಲ್ಲ. ಗೌತಮರೇ, ನೀವು ಅಶ್ವಿನಿಗೆ ಮಹಿಮಾಗೆ ಒಂದೊಂದು ಮನೆ ಕೊಟ್ಟಿದ್ದೀರಾ. ಅವ್ರಿಗೆ ಅಗತ್ಯ ಇಲ್ಲದೆ ಇದ್ರು ನಿಮ್ ಕಡೆಯಿಂದ ಮದುವೆ ಗಿಫ್ಟು ಅಂತ ಕೊಟ್ಟಿದ್ದೀರಾ. ಬಟ್ ಸುಧಾ ಮತ್ತೆ ಸೃಜನ್ಗೆ ನನಗೆ ಗೊತ್ತು, ಸುಧಾಗೆ ನೀವು ಆಸ್ತಿಯಲ್ಲಿ ಭಾಗ ಕೊಡ್ತಿರ್ಬೇಕಾದ್ರೆ ಅವಳು ಬೇಡ ಅಂತ ಹೇಳಿದ್ಲು. ಬಟ್ ಅವ್ರದ್ದು ಅಂತ ಹೇಳ್ಕೊಳಕ್ಕೆ ಅವ್ರ ಹತ್ರ ಏನಿದೆ? ಏನೂ ಇಲ್ಲ. ಸೊ ಅವ್ರಿಗೊಂದು ಮನೆ ಮಾಡ್ಕೊಡ್ಬೇಕು, ಅದು ನಿಮ್ ಡ್ಯೂಟಿ ಅಲ್ವಾ? ಡ್ಯೂಟಿನೇ, ಬಟ್ ಎಷ್ಟು ವರ್ಷ ಆದ್ಮೇಲೆ ನನ್ನ ತಂಗಿ ನಂಗೆ ಸಿಕ್ಕಿದಾಳೆ. ಈಗ ಅವ್ರಿಗೆ ಅಂತ ಒಂದು ಸಪ್ರೇಟ್ ಮನೆ ಮಾಡ್ಬಿಟ್ಟು ನಾನು ಅವಳನ್ನು ದೂರ ಕಳಿಸ್ಬೇಕಾ? ಅವೆಲ್ಲ ಆಗಲ್ಲ ರೀ. ಅವಳು ನನ್ನ ತಂಗಿ, ಅವಳು ಇಲ್ಲೇ ಇರಬೇಕು, ನನ್ನ ಕಣ್ಮುಂದೆನೇ ಇರಬೇಕು, ನನಗೆ ಬೇಕು ಅಂದಾಗ ಸಿಗಬೇಕು. ಅವಳನ್ನು ದೂರ ಮಾಡೋದು ನನಗೆ ಇಷ್ಟ ಇಲ್ಲ ರೀ. ನೋ. ಅಲ್ಲ ಗೌತಮರೇ, ನನ್ಗೆ ಅರ್ಥ ಆಗತ್ತೆ. ನಿಮಗೆ ನಿಮ್ ತಂಗಿನ ಬಿಟ್ಟಿರೋದಕ್ಕಾಗಲ್ಲ, ಅವಳಿಗೂ ಅಷ್ಟೇ ನಿಮ್ಮನ್ ಬಿಟ್ಟಿರೋದಕ್ಕಾಗಲ್ಲ. ನನಗೂ ನಿಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತಲ್ಲ. ಬಟ್ ಒಂದ್ಸಲ ಸೃಜನ್ ಅವ್ರ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡಿ. ಎಷ್ಟ್ ದಿನ ಅಂತ ತನ್ನ ಮಾವನ ಮನೆಯಲ್ಲೇ ಇರ್ತಾರೆ? ಸೃಜನ್ ಅವ್ರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟು, ಸ್ವಾಭಿಮಾನ ಅನ್ನೋದಿರುತ್ತಲ್ವಾ? ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಕರೆಕ್ಟೇ, ಬಟ್ ಸುಜನ್ ಬಗ್ಗೆ ಆ ಥರ ಎಲ್ಲ ಏನೂ ಇಲ್ಲ ರೀ. ಅವನೇನು ಅನ್ಕೊಳಲ್ಲ. ಇನ್ಫ್ಯಾಕ್ಟ್ ಅವನು ನಮ್ಮ ಮನೆಯವನು, ನಮ್ಮವನೇ ಆಗ್ಬಿಟ್ಟಿದ್ದಾನೆ. ನನಗೆ ಪಾರ್ಥನ್ಗಾಗ್ಲಿ ಅವನಿಗಾಗ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ರೀ. ಹೆಸರಿಗಷ್ಟೇ ಬಾವ ಬಾಮ ಇದ್ದ ಬಿಟ್ರೆ ಅವನು ನನ್ನ ತಮ್ಮನ ಥರಾನೇ. ಅವನು ನಮ್ಮನ್ನೆಲ್ಲ ಮನೆಯವ್ರ ಥರನೇ ನೋಡ್ತಾನಪ್ಪ. ಲಚ್ಚಿನ, ಏನೇ ಮಾಡ್ತಾ ಇದೀಯಾ? ನಾನು ಕಾಲ್ ಕಟ್ತಿದ್ದೀನಿ, ಅವನು ಕೈ ಕಟ್ತಿದ್ದಾನೆ. ಏಯ್, ಕಟ್ಟು ಬಿಗಿಯಾಗಿ. ಕಡ ನೀನ್ ಕೊಡೋ ಟಾರ್ಚರ್ ಸಾಲದು ಅಂತ ಇವಾಗ ನಿನ್ನ ಮಗನೂ ಸೇರಿಸ್ಕೊಂಡ್ಬಿಟ್ಟಿದ್ಯಾ? ಇದೇನ ಮಗನೇ ಇದು? ಪಕ್ಷಾಂತರ ಪಕ್ಷಿ ತರ ಪಕ್ಷನೇ ಬದಲಾಯಿಸ್ಬಿಟ್ಟಲ್ಲ. ಏಯ್ ನಿಜ ಹೇಳು, ಇಷ್ಟು ವರ್ಷದಲ್ಲಿ ನಿಮ್ಮ ಅಮ್ಮನಿಗಿಂತ ನಾನೇಲೋನ ಜಾಸ್ತಿ ಚಾಕ್ಲೇಟ್ ಕೊಡಿಸಿರೋದು? ಅದಕ್ಕೆ ಉಳ್ಕಲ್ಲಾಗಿರೋದು ರಿವೆಂಜ್. ಅಮ್ಮ ಯಾಕಮ್ಮ ಅಪ್ಪನ್ ಕಟ್ತಿರೋದು? ಯಾಕೆ ಏನು ಅಂತ ಗೊತ್ತಿಲ್ಲದೆ ಕಟ್ಟಾಗ್ತಾ ಇದ್ಯಾ? ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ ಕಣೆ. ಏನಾದ್ರೂ ಮಾಡಕ್ ಮುಂಚೆ ಯಾಕೆ ಏನು ಅಂತ ತಿಳ್ಕೊಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಎಡವಟ್ಟಾಗ್ಬಿಡುತ್ತೆ ಕಣಪ್ಪ. ಎಡವಟ್ಟು ಆಗಲ್ಲ, ಬದನೆಕಾಯು ಆಗಲ್ಲ. ನೋಡು, ಕೆಲವನ್ನ ತಿಳ್ಕೊಂಡ್ ಮಾಡ್ಬೋದು, ಇನ್ ಕೆಲವನ್ನ ಮಾಡ್ಬಿಟ್ಟು ತಿಳ್ಕೊಬಹುದು. ಹೇಳ್ತೀನಿ. ಏನ್ ಹೇಳ್ತೀಯಮ್ಮ? ಏನಪ್ಪ, ನಿಮ್ಮಪ್ಪ ನಾನು ಹೇಳಿದ್ದನ್ನ ಯಾವಾಗಪ್ಪ ಕೇಳಿದಾರೆ? ಯಾವತ್ತು ಕೇಳಿಲ್ಲ. ಅದಕ್ಕೆ ಕಟ್ಟಾಕ್ಬಿಟ್ಟು ಕೇಳೋ ತರ ಮಾಡ್ತಿರೋದು. ತಗೋ, ಇದನ್ ಕೈ ಕಟ್ಟು. ಇದೇನಿದು? ಆಯ್ತಾ? ಆಯ್ತಾಗಿದ್ದಲ್ಲ, ಯಾಕೆ? ಸುಮ್ಮನೆ ಇರು. ನೀನ್ ಒಳ್ಳೇದು ತಾನೆ, ಸುಮ್ಮನೆ ಇದ್ರೆ ಸರಿ. ಅಮೃತಧಾರೆ